ಇನ್ನು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಜಂಟಿ ಪ್ರಚಾರದ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿದ್ದಾವೆ. ಪ್ರಚಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಕೈ ನಾಯಕರು ಹಿಂದೇಟು ಹಾಕ್ತಾ ಇದ್ದಾರೆ. ದೇವೇಗೌಡರನ್ನ ಕರೆಸೋದಕ್ಕೆ ಕಾಂಗ್ರೆಸ್ ನಾಯಕರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. HDD ಬಂದ್ರೆ ಲಿಂಗಾಯತ ಮತಗಳು ದೂರ ಆಗುತ್ತೆ ಅನ್ನುವಂತ ಆತಂಕ ಕಾಂಗ್ರೆಸ್ ನಾಯಕರದ್ದು. ಹೀಗಾಗಿ ದೇವೇಗೌಡರ ಜೊತೆಗೆ ಜಂಟಿ ಪ್ರಚಾರಕ್ಕೆ ಕಾಂಗ್ರೆಸ್ ನಾಯಕರು ಹಿಂದೇಟು ಹಾಕ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ನಾಯಕತ್ವಕ್ಕೂ ಈ ಮಾಹಿತಿಯನ್ನ ಕಾಂಗ್ರೆಸ್ನ ಉತ್ತರ ಕರ್ನಾಟಕ ಭಾಗದ ನಾಯಕರು ಕಾಂಗ್ರೆಸ್ನ ನಾಯಕರಿಗೆ ಈ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಭಾರಿ ಡಿಮ್ಯಾಂಡ್ ಅನ್ನು ಕೂಡ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಂದ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಬಂದ್ರೆ ಅಹಿಂದ ಮತಗಳು ಕ್ರೋಢೀಕರಣಗೊಳ್ತವೆ, OBC ಮತಗಳು ಜೊತೆಯಾಗ್ತವೆ. ಈ ಕಾರಣದಿಂದಾಗಿ ಉತ್ತರ ಕರ್ನಾಟಕ ಭಾಗದ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಸಿದ್ದರಾಮಯ್ಯರು ಬಂದು ಪ್ರಚಾರವನ್ನ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಆದರೆ JDS ಜೊತೆಗಿನ ಜಂಟಿ ರ್ಯಾಲಿಯ ಅವಶ್ಯಕತೆ ನಮಗಿಲ್ಲ, ಅಲ್ಲಿ ಬೇಕಾಗಿಲ್ಲ ಅನ್ನುವ ಧ್ವನಿಯೂ ಕೂಡ ಕಾಂಗ್ರೆಸ್ ಕಡೆಯಿಂದ ವ್ಯಕ್ತವಾಗ್ತಾ ಇರುವಂತದ್ದು. ಇಂತಹ ಒತ್ತಡವನ್ನ ಈಗ ಕೈ ನಾಯಕರ ಮೇಲೆ ಮಾಡ್ತಾ ಇದ್ರೆ. ಆದ್ರೆ ಹಿಂಗೆ ಸಪ್ರೇಟ್ ಆಗಿ ಹೋಗೋದಕ್ಕೆ ಸಾಧ್ಯ ಆಗತ್ತಾ? ದೊಡ್ಡ ಕಾರ್ಯಕ್ರಮದ ಬದಲು ಜನರ ಬಳಿ ಹೋಗೋದಕ್ಕೆ ನಿರ್ಧಾರವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಬರೀ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಏನಿದು ಕಾಂಗ್ರೆಸ್ ನಾಯಕರ ಉತ್ತರ ಕರ್ನಾಟಕದ ಸ್ಟ್ರಾಟಜಿ? ದೇವೇಗೌಡರು ಬಂದ್ರೆ ತಮಗೆ ಹಾನಿ ಆಗುತ್ತೆ, ತೊಂದರೆ ಆಗುತ್ತೆ ಅನ್ನೋಂಥದ್ದಲ್ಲಿ ಯಾವ ಕಾರಣಕ್ಕಾಗಿದು? ಹರಿಪ್ರಸಾದ್, ಮೊದಲನೇದಾಗಿ ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಅನೇಕ ಕಾಂಗ್ರೆಸ್ನ ನಾಯಕರು ಈಗ ದೇವೇಗೌಡರು ಅಥವಾ ಇನ್ನಿತರ JDS ನಾಯಕರು ಬರೋದು ಬೇಡ ಅನ್ನುವಂತ ಮಾತನ್ನ ಗೌಪ್ಯವಾಗಿ ಕಾಂಗ್ರೆಸ್ ನಾಯಕತ್ವಕ್ಕೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಇರುವಂತದಂದ್ರೆ ಮೊದಲಿಂದಲೂ ಕೂಡ ರಾಜಕೀಯವನ್ನ ಹಿಂಬಾಲಿಸ್ತಾ ಬಂದ್ರೆ ಅಥವಾ ರಾಜಕೀಯ ಇತಿಹಾಸವನ್ನ ಕೆತ್ಕೊಂಡು ನೋಡ್ರೆ ಆ ಭಾಗದಲ್ಲಿ ಲಿಂಗಾಯತ ವಿರೋಧಿ ಹಣೆಪಟ್ಟಿಯನ್ನು ಈಗಾಗಲೇ ಅನಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಇದನ್ನೇ ಬಳಸ್ಕೊಂಡು ಅಥವಾ ಇದನ್ನೇ ವಿವಾದವಾಗಿ ಹುಟ್ಟಿಸ್ಕೊಂಡು ಅಥವಾ ಇದನ್ನೇ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂಡು ಮತಗಳನ್ನ ದೂರು ಮಾಡುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಆ ಭಾಗದ ಜನಗಳಿಗೆ ಅವ್ರದೇ ಆದಂತ ಭಾವನೆಗಳಿದೆ. ಹೀಗಾಗಿ ಈ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಮುಂದೆ ರಾಜಕೀಯ ತಿರುವುಗಳನ್ನ ಪಡ್ಕೋಬಹುದು ಅನ್ನೋ ಒಂದು ಆತಂಕ. ಇದರ ಜೊತೆಗೆ JDS ನ ಅಸ್ತಿತ್ವ ಕೂಡ ಅಲ್ಲಿಲ್ಲ. ಜೊತೆಗೆ ದೊಡ್ಡ ನಾಯಕರು ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ, ಪ್ರಚಾರಕ್ಕಿಂತ ಹೆಚ್ಚಾಗಿ ಅವರ ಆತಿಥ್ಯ, ಅದರ ಜೊತೆಗೆ ಅವ್ರ ಜೊತೆ ಇರುವಂತ ಸಮಯನೇ ಹೆಚ್ಚಾಗುತ್ತೆ, ಸಮಯದ ಅಭಾವ ಕೂಡ ಇದೆ. ಇದ್ರ ಜೊತೆಗೆ ದೊಡ್ಡ ರ್ಯಾಲಿಗಳನ್ನ ಮಾಡೋದಂದ್ರೆ ಪ್ರತಿ ಕ್ಷೇತ್ರದಲ್ಲಿ ದೊಡ್ಡ ರ್ಯಾಲಿ ಮಾಡೋದಿರ್ಬೋದು ಅಥವಾ ಇನ್ನಷ್ಟು ಆ ಭಾಗದಲ್ಲಿ ಜನ ಸೇರಿಸುವಂತದ್ದಿರ್ಬೋದು, ಅಂತ ಕಾರ್ಯಕ್ರಮಗಳನ್ನ ಪಕ್ಷದ ವತಿಯಿಂದ ಏನ್ ಮಾಡ್ತಾರೆ ಅದನ್ನ ಮಾಡ್ಬೋದು. ಅದನ್ನ ಹೊರತಾಗಿ ದೊಡ್ಡ ರ್ಯಾಲಿಗಳನ್ನ ಪ್ರತಿ ಕ್ಷೇತ್ರದಲ್ಲಿ ಮಾಡೋದಾಗ್ಲಿ ಅಥವಾ ಕೆಲವೊಂದು ಭಾಗದಲ್ಲಿ ಮಾಡೋದಾಗ್ಲಿ, ಇದರಿಂದ ಏನಾಗುತ್ತೆ, ಸಮಯ ಕೂಡ ಹಾಳಾಗತ್ತೆ. ಅದಕ್ಕೆ ಪ್ರತ್ಯೇಕವಂತ ಮೀಟಿಂಗ್ ಗಳನ್ನ ಮಾಡ್ಬೇಕಾಗತ್ತೆ, ನಾಯಕರುಗಳನ್ನ ಕರೆದು ಮಾತಾಡಿಸ್ಬೇಕಾಗತ್ತೆ, ತಯಾರಿಯನ್ನ ನೋಡ್ಕೋಬೇಕಾಗತ್ತೆ. ಹೀಗಾಗಿ ನಮ್ಗೆ 15ರಿಂದ 20 ದಿನಗಳ ಮಾತ್ರ ಅವಕಾಶ ಇದೆ. ಈ ಒಂದು ಸಂದರ್ಭದಲ್ಲಿ ಅದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಅದಕ್ಕೆ ಸುಮಾರು 1 ವಾರಕ್ಕೂ ಹೆಚ್ಚು ಕಾಲ ಅದರಲ್ಲೇ ಪ್ರಿಪರೇಷನ್ಸ್ಗೆ ನಾವು ಜಾಗ ಹುಡುಕಾಡದಿಂದ ಹಿಡಿದು ಜನನ್ನ ಕರ್ಕೊಂಡ್ಬರೋ ತನಕ ಪ್ರತಿಯೊಂದಕ್ಕೂ ಅಲ್ಲೇ ನಾವು ನಮ್ಮ ಸಮಯವನ್ನ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಅಂತ ರ್ಯಾಲಿಗಳು ಮಾಡೋದು ಬೇಡ ಅಂತ ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಅದರ ಬದಲಾಗಿ ಪ್ರಚಾರಕ್ಕೆ ಕಾಂಗ್ರೆಸ್ನ ನಾಯಕರನ್ನೇ ಕಳಿಸ್ಕೊಡಿ. ಇದ್ರಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಭಾರಿ ಡಿಮ್ಯಾಂಡ್ ವ್ಯಕ್ತವಾಗ್ತಾರೆ. ಯಾಕಂದ್ರೆ ಆ ಭಾಗದಲ್ಲಿ ಅಂದ್ರೆ ಹಿಂದಿನ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯನವರೇ ಆ ಭಾಗದಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿದ್ರು. ಪ್ರಮುಖವಾಗಿ ಅಹಿಂದ ಮತಗಳು ರೂಢೀಕರಣ ಆಗತ್ತೆ. ಹೀಗಾಗಿ ಅವರು ಬಂದು ಎಲ್ಲ 28 ಕ್ಷೇತ್ರಗಳಲ್ಲೂ ಕೂಡ ಅವರು ಬಂದು ಪ್ರಚಾರ ಮಾಡ್ಲಿ ಅನ್ನುವಂಥದ್ದು ಈಗಾಗಲೇ ಕೇಳ್ಬರ್ತಾ ಇರುವಂತ ಮಾತು. ಪ್ರಮುಖವಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳಿದ್ದಾರೆ, ಸಿದ್ದರಾಮಯ್ಯನವರಿಗಾಗಿ ಕಾದು ಕುಳಿತಿದ್ದಾರೆ. ಅವರ ಮನೆಗೆ ಹೋಗೋದಿರ್ಬೋದು ಅಥವಾ ಅವರ ಆಪ್ತರ ಮೂಲಕ ಹೇಳಿಸೋದಿರ್ಬೋದು, ಅವರನ್ನ ಪ್ರಚಾರಕ್ಕೆ ಕರ್ತಾ ಇರುವಂತ ಪ್ರಯತ್ನ ಹೆಚ್ಚಾಗಿ ಮಾಡ್ತಿದ್ದಾರೆ. ಹರಿಪ್ರಸಾದ್, ಧನ್ಯವಾದ ಪ್ರಮೋದ್ ತಮ್ಮ ಮಾಹಿತಿಗೆ.